ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಚೈತ್ರ. ನಮ್ಮ ಚಾನಲ್ ಬಂದು VAO ಟಾರ್ಗೆಟ್ 2024 ಅಂತ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಕೇವಲ 2 ತಿಂಗಳು ಬಾಕಿ ಇರೋದ್ರಿಂದ VAO ಎಕ್ಸಾಮ್ಗೆ ನಾವು ಎಲ್ಲ ಸರ್ಕಾರಿ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಳೋದು ಕನಸಿನ ಮಾತು. ಕೆಲವರು ತುಂಬ ಟೈಮ್ ಇದೆ ಅಂದ್ಕೊಂಡು ಇಷ್ಟು ದಿನ ಓದೇ ಇರಲ್ಲ. ಈಗ ಎಕ್ಸಾಮ್ ಹತ್ರ ಬರ್ತಾ ಅಯ್ಯೋ ಎಕ್ಸಾಮ್ ಹತ್ರ ಬಂದುಬಿಡ್ತು, ಏನಪ್ಪ ಮಾಡೋದು ಅಂತ ಈಗ ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನೀವೆಲ್ಲ ಟೆಕ್ಸ್ಟ್ ಬುಕ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದ್ಕೊತಾ ಕೂತ್ಕೊಂಡ್ರೆ ಟೈಮ್ ಸಾಕಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ನೀವು ಈಸಿ ಮೆಥಡಾಗಿ ಡೈಲಿ ಒಂದೊಂದು ಸ್ವಲ್ಪನೇ ಕಲಿತಾ ಹೋಗಬೇಕು. ನಾನು ಇವತ್ತು ನಿಮಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳ್ಕೊಡ್ತೀನಿ. ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಪ್ರತಿಯೊಂದು ಕಾಂಪಿಟೇಷನ್ ಎಕ್ಸಾಮಲ್ಲಿ 2 ಅಂಕದ ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ. ಓಕೆನಾ? ಅದಕ್ಕೆ ನೀವೇನು ಮಾಡಬೇಕು, ಇದನ್ನು ಸರಿಯಾಗಿ ಕಲ್ತ್ಕೋಬೇಕು. ನಾವು ಆಲ್ಮೋಸ್ಟ್ ಶಾಲೆಗಳಲ್ಲೆಲ್ಲ ಇದನ್ನು ಓದಿದ್ದೀವಿ. ನಾನು ಏನು ಮಾಡ್ತೀನಪ್ಪ ಅಂದರೆ, ನನಗಿದು ನೋಡಿದ ತಕ್ಷಣ ಹಂಗೆ ನೆನಪಲ್ಲಿ ಇರೋಷ್ಟು ಏನು ಮೆಮೊರಿ ಪವರ್ ನನಗಿಲ್ಲ. ಸೊ ನಾನು ಏನು ಮಾಡಿಬಿಟ್ಟಿದ್ದೀನಿ ಇದನ್ನು ಅಂದರೆ, ಈ ವಿಭಕ್ತಿ ಪ್ರತ್ಯಯಗಳನ್ನ ಬಾಹೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಹಾಗೆ ಮಾಡ್ಕೊಳ್ಳಿ, ಯಾಕೆಂದರೆ ಸಮಯ ತುಂಬ ಕಡಿಮೆ ಇರೋದ್ರಿಂದ. ನೋಡಿ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು: ಪ್ರಥಮ ವಿಭಕ್ತಿ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನಾ ಎ ಇರ. ಈ ಥರ ಬಾಹೆಟ್ ಮಾಡ್ಕೊಂಬಿಡಿ. 5 ನಿಮಿಷಕ್ಕೆ ಇದನ್ನು ಬಾಹೆಟ್ ಮಾಡ್ಕೋಬೋದು. ಯಾವ ಥರ ಕೇಳ್ತಾರೆ ಎಕ್ಸಾಮಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಂದರೆ, ಒಂದು ವರ್ಡನ್ನು ಕೊಡ್ತಾರೆ. ಇವಾಗ ಇಲ್ಲೇ ಇದೆ ಎಕ್ಸಾಂಪಲ್ಲು, ಗೋಪಾಲನು ಅಂತ ಇದೆ. ಈ ವರ್ಡನ್ನು ಕೊಟ್ಬಿಟ್ಟು ಗೋಪಾಲನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಅಂತ ಹೇಳಿ 4 ಆಪ್ಷನ್ಸ್ ಕೊಡ್ತಾರೆ: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಅಂತ. ಹೇಗೆ ಗೊತ್ತಾಗುತ್ತೆ ನಿಮಗೆ? ಇಲ್ಲಿ ಈ ಪದದ ಕೊನೆ ಅಕ್ಷರವನ್ನು ನೋಡಬೇಕು. ಈ ಕೊನೆಯಲ್ಲಿ ಏನು ಬಂದಿದೆ ಅಂತ ನೋಡಬೇಕು. ಇಲ್ಲಿ ಗೋಪಾಲನು ಉ ಅನ್ನೋದು ಯಾವ ವಿಭಕ್ತಿ? ಪ್ರಥಮ ವಿಭಕ್ತಿ. ನೀವು ಈ ಥರ ನೆನ್ಪಿಟ್ಕೋಬೇಕು. ಪದದ ಕೊನೆಯ ಅಕ್ಷರಗಳನ್ನು ನೋಡಿ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಬೇಕು. ಅದಕ್ಕೆ ನಿಮಗೆ ಈಸಿ ಮೆಥಡ್ ಏನು ಅಂದರೆ, ಈ ವಿಭಕ್ತಿ ಪ್ರತ್ಯಯಗಳನ್ನು ಬಾಹೆಟ್ ಮಾಡ್ಕೊಬಿಡಿ. 10 ಸರಿ ಹೇಳ್ಕೊಳ್ಳಿ. ಪ್ರಥಮ ವಿಭಕ್ತಿ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನಾ ಎ ಇರ. ಈ ಥರ ಬಾಹೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಎಲ್ಲ ಎಕ್ಸಾಮಲ್ಲೂ ವಿಭಕ್ತಿ ಪ್ರತ್ಯಯದ ಮೇಲೆ 2 ಅಂಕ ಅಥವಾ 1 ಅಂಕದ ಪ್ರಶ್ನೆ ಎಲ್ಲ ಎಕ್ಸಾಮಲ್ಲೂ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ 2ನೇ ಪದ ಗೋಪಾಲನನ್ನು, ಅನ್ನು ಪ್ರಥಮ ವಿಭಕ್ತಿ ಉ, ದ್ವಿತೀಯ ಅನ್ನು, ನನ್ನು. ಇಲ್ಲಿ ಯಾವ ವಿಭಕ್ತಿ ಇದೆ? ಅನ್ನು. ಗೋಪಾಲನಿಂದ, ಇಂದ. ಇಲ್ಲಿ ಗೋಪಾಲನಿಗೆ, ಇಗೆ, ಗೆ ಕೆ ಇಗೆ, ಚತುರ್ಥಿ ವಿಭಕ್ತಿ. ಗೋಪಾಲನ್ನ, ದೆಸೆಯಿಂದ. ಪಂಚಮಿ ವಿಭಕ್ತಿ ಬರುತ್ತೆ ಇಲ್ಲಿ ದೆಸೆಯಿಂದ. ಇಂದ ಅಂತ ಬಂದರೆ ತೃತೀಯ, ದೆಸೆಯಿಂದ ಅಂತ ಬಂದರೆ ಪಂಚಮಿ. ತೃತೀಯ ಇಂದ, ಪಂಚಮಿ ದೆಸೆಯಿಂದ. ಷಷ್ಠಿ ಅ, ಗೋಪಾಲನ. ಆ ಪದದ ಕೊನೆಯಲ್ಲಿ ಏನು ಕೇಳಿಸ್ತಾ ಇದೆ? ಆ, ಗೋಪಾಲನ ಅ. ಸೊ ಇದು ಷಷ್ಠಿ ವಿಭಕ್ತಿ. ಹೀಗೆ ನೀವು ಎಕ್ಸಾಮ್ ತುಂಬ ಹತ್ರ ಇರೋದ್ರಿಂದ ಡೈಲಿ ಒಂದೊಂದು ಟಾಪಿಕ್ಗೆ 10 ನಿಮಿಷ ಕೊಟ್ಟರು ನೀವು ಕನ್ನಡದಲ್ಲಿ ಪಕ್ಕಾ ಸ್ಕೋರ್ ಮಾಡ್ಬೋದು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.